ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್, ಐ ಆಮ್ ಸಾರಿ. ಇವತ್ತು ನಾನು ಊಹಿಸಕ್ಕಾಗದೇ ಇರುವಂತ ಘಟನೆಗಳೆಲ್ಲ ನಡೆದೋಯ್ತು. ಇಲ್ಲಿ ನಡೀತಿರೋದು ಯಾವುದು ನಮಗ್ ಗೊತ್ತಾಗ್ತಿಲ್ಲ. ಆದ್ರೆ ನಾನು ಕನ್ಫ್ಯೂಸ್ ಮಾಡ್ಕೊಳ್ದೆ ಇರೋದಕ್ಕೂ ಆಗ್ತಿಲ್ಲ. ನೀವು ನನ್ನನ್ನು ಎಷ್ಟು ನಂಬಿದ್ದೀರಾ? ನಿಮ್ಮ ನಿಷ್ಕಲ್ಮಶ ಪ್ರೀತಿಗೆ ನಾನಿವತ್ತು ದ್ರೋಹ ಮಾಡ್ಬಿಟ್ಟೆ ವಿರಾಟ್. ಈ ಸಮಯದಲ್ಲಿ ನಿಮ್ ಪ್ರಕಾರ ನಿಮ್ ಪಕ್ಕದಲ್ಲಿ ನಾನಿರ್ಬೇಕಿತ್ತು. ಆದ್ರೆ ನನ್ ಜಾಗದಲ್ಲಿ ಈಶಾನಿನ ನಾನೇ ಕಳಿಸ್ಬಿಟ್ಟೆ. ಅದು ಕೂಡ ನಿಮ್ಮ ಒಪ್ಪಿಗೆ ಇಲ್ದೆ. ನಾನು ಕಾಲದ ಕೈಗೊಂಬೆ ಆಗ್ಬಿಟ್ಟಿದ್ದೀನಿ ವಿರಾಟ್. ನಾನವತ್ ಕೊಟ್ಟ ಮಾತಿಗೆ ನಿಮಗ್ ತೊಂದರೆ ಆಗ್ಬೋದು, ಹೀಗೊಂದಿನ ಬರ್ಬೋದು ಅಂತ ನಾನ್ ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ಆ ಮಾತಿಗೆ ನಿಮ್ಮನ್ನ ಸಿಕ್ಕಾಕ್ಸ್ಬಿಟ್ಟೆ. ಸ್ವಾರ್ಥಿ ಆಗ್ಬಿಟ್ಟೆ ವಿರಾಟ್. ನಾನು ಸ್ವಾರ್ಥಿ ಆಗ್ಬಿಟ್ಟೆ. ನನಗೋಸ್ಕರ ಇಡೀ ಜಗತ್ತನ್ನೇ ಎದುರಿಸಿ ನಿಲ್ತೀರ ನೀವು. ಆದ್ರೆ ನಾನ್ ನಿಮ್ಮನ್ನ ಪ್ರಜ್ಞೆ ತಪ್ಪೋ ಸ್ಥಿತಿಗೆ ತಂದ್ಬಿಟ್ಟೆ. ನನ್ ಕಣ್ ಮುಂದೆನೆ ಇಷ್ಟೆಲ್ಲ ನಡೀತಾ ಇದ್ರು ಕೈಲಾಗ್ತಾ ಇರೋ ಅಸಹಾಯಕಳಾಗಿದ್ದೀನಿ. ನಿಮ್ ನಂಬಿಕೆಗೆ ಮೋಸ ಮಾಡ್ತಿದ್ದೀನಿ ವಿರಾಟ್. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ. ಆದ್ರೆ ನಾನ್ ಮಾಡ್ತಿರೋ ಈ ಪ್ರತಿಯೊಂದು ತಪ್ಪಿನ ಹಿಂದೆ ಒಂದು ಅನಿವಾರ್ಯತೆ ಇದೆ. ಆ ಸತ್ಯ ಹೊರಗೆ ಬಂದಾಗ ನೀವು ನನ್ನನ್ನ ಹೇಗ್ ನೋಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿನ ನನ್ ಪಾಪ ಪ್ರಜ್ಞೆ ಇದೆಯಲ್ಲ, ಅದ್ ನನ್ ಬದುಕಿರೋವರೆಗೂ ನನ್ನ ಸುರ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ.
ಹಲೋ, ಹೇಳಿ ಮೇಡಮ್. ಇನ್ಸ್ಪೆಕ್ಟರ್, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಎಷ್ಟೊತ್ತಾಯ್ತು? ಇನ್ನೂ ಅಲ್ಲೇ ಇದ್ದೀರಲ್ಲ? ಇಲ್ಲ ಮೇಡಮ್, ಈಗ ಆಲ್ರೆಡಿ ನಿಮ್ಮ ಎಸ್ಟೇಟ್ ಮುಂದೆ ಬಂದಿದ್ದೀನಿ. ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರೋ, ಇನ್ಫಾರ್ಮೇಶನ್ ತಗೊಳ್ತಿರೋ ನನಗೆ ಗೊತ್ತಿಲ್ಲ. ನನ್ನ ಸೊಸೆ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ನನಗೆ ಗೊತ್ತಾಗಬೇಕು. ಡೆಫಿನೆಟ್ಲಿ ಮೇಡಮ್, ಈಗ ತಾನೇ ಬಂದಿದ್ದೀನಿ. ನಿಮ್ಮ ಮನೆಯವ್ರನ್ನ ವಿಚಾರಿಸಿ ಅವ್ರು ಕೊಡೋ ಇನ್ಫಾರ್ಮೇಶನ್ ಮೇಲೆ ನಾವು ಯಾವ ಥರ ಕ್ರಮ ತಗೊಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಕ್ರಮ ಅಲ್ಲ, ಇಮ್ಮಿಡಿಯೇಟ್ಲಿ ದೇ ಹ್ಯಾವ್ ಟು ಗೋ ಬಿಹೈಂಡ್ ಬಾರ್ಸ್. ಅವ್ರಿಗೆಷ್ಟು ಧೈರ್ಯ ನಮ್ಮ ಭೈರವಿ ಮೇಲೆ ಕೊಲೆ ಅಟೆಂಪ್ಟ್ ಮಾಡೋದಕ್ಕೆ? ಮೇಡಮ್, ಆ ಅಟ್ಯಾಕರ್ಸ್ ಹೇಗಿದ್ರು, ಹಿಂದೆ ಅವ್ರನ್ನ ಯಾವಾಗಾದ್ರೂ ನೋಡಿದ್ರಾ ಅನ್ನೋ ಡೀಟೇಲ್ಸ್ನ ಫಸ್ಟ್ ನಾನು ಅಪ್ಡೇಟ್ ಮಾಡ್ಕೋತೀನಿ ಮೇಡಮ್. ಅವ್ರು ಕೊಡೋ ಡೀಟೇಲ್ಗೆ ಹೋಲುವಂಥವ್ರು ಯಾರಾದರೂ ನಮ್ಮ ರೆಕಾರ್ಡ್ಸಲ್ಲಿ ಇದ್ರೆ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡಿ ಆಮೇಲೆ ನಾನು ಅರೆಸ್ಟ್ ಮಾಡ್ತೀನಿ ಮೇಡಮ್. ಸರಿ, ಮೊದಲು ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಳ್ಳಿ, ಆಮೇಲೆ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಹೇಳಿ. ಓಕೆ, ಶೋರ್ ಮೇಡಮ್. ಎಕ್ಸ್ಕ್ಯೂಸ್ ಮೀ. ಇನ್ಸ್ಪೆಕ್ಟರ್, ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಕಾಫಿ ತಗೊಂಡು ಬನ್ನಿ. ಹಾಂ, ಇಲ್ಲ ಪ್ಲೀಸ್, ಬೇಡ, ಅಭ್ಯಾಸ ಇಲ್ಲ, ಥ್ಯಾಂಕ್ ಯು. ರಾತ್ರಿ ಇಲ್ಲಿ ಯಾವುದೋ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದಿದೆ ಅಂತ ವಸುಂಧರಾ ಮೇಡಮ್ ಕಾಲ್ ಮಾಡಿದ್ರು. ಸೊ ಅದಕ್ಕೆ ಹೋಗಿ ADGP ಅವರು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಇನ್ಸಿಡೆಂಟಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಥರ್ವ, ಏನು ಹೇಳ್ತಾ ಇದ್ದಾರೆ ಇವರು? ನಿನಗೆ ಇದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌದು ಇನ್ಸ್ಪೆಕ್ಟರ್, ರಾತ್ರಿ ಯಾರೋ ಇಬ್ರು ಮುಸ್ಕ್ ಹಾಕೊಂಡು ಭೈರವಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದರು.